ಹೊಳೆನರಸೀಪುರ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪೂಜೆ ಸಲ್ಲಿಸಿದ ರೇವಣ್ಣ ಕುಟುಂಬ ರಥೋತ್ಸವದಲ್ಲೂ ಭಾಗಿಯಾಗಿದ್ರು. ಎಚ್ಡಿ ರೇವಣ್ಣ, ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿದ್ರು. ಇನ್ನು ದೇಗುಲಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿದ್ದಾರೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಬೆಳಗ್ಗೆಯಿಂದಲೇ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಕುಂದುವಾಡ ಕೆರೆಯ ಬಳಿ ವಾಕಿಂಗ್ ಮಾಡುವ ಜನರನ್ನ ಭೇಟಿ ಮಾಡಿ ಮತಯಾಚಿಸಿದ್ದಾರೆ. ಈ ಬಾರಿ ಅಭ್ಯರ್ಥಿ ನೋಡಿ ಮತ ಹಾಕಬೇಡಿ, ಅಭಿವೃದ್ಧಿ ನೋಡಿ ಮತ ಹಾಕುವಂತೆ ಮನವಿ ಮಾಡಿದ್ರು. ಯುವ ಜನತೆಯ ಜೊತೆ ಕೆಲಕಾಲ ಪ್ರಭಾ ಮಲ್ಲಿಕಾರ್ಜುನ್ ಮಾತುಕತೆ ನಡೆಸಿದ್ರು. ಬೆಳಗಾವಿಯ ಲೋಕ ಕದನದಲ್ಲಿ ಸಚಿವರಿಗೆ ಮಕ್ಕಳನ್ನ ಗೆಲ್ಲಿಸುವುದೇ ಕಾಂಗ್ರೆಸ್ಗೆ ದೊಡ್ಡ ಚಾಲೆಂಜ್ ಆಗಿದೆ. ಆದ್ದರಿಂದ ಸತೀಶ್ ಜಾರಕಿಹೊಳಿ ಪುತ್ರಿ ಗೆಲ್ಲಿಸುವ ಹೊಣೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತೆಗೆದುಕೊಂಡ್ರೆ, ಹೆಬ್ಬಾಳ್ಕರ್ ಪುತ್ರನನ್ನ ಗೆಲ್ಲಿಸುವ ಹೊಣೆ ಸಚಿವ ಸತೀಶ್ ಜಾರಕಿಹೊಳಿ ತೆಗೆದುಕೊಂಡಿದ್ದಾರೆ. ಹೆಬ್ಬಾಳ್ಕರ್ ವಿರುದ್ಧ ಹಳೆ ಸೇಡು ತೀರಿಸಿಕೊಳ್ಳಲು ಜಾರಕಿಹೊಳಿ ಸಹೋದರರ ತಂತ್ರಕ್ಕೆ ಪ್ರತಿತಂತ್ರ ರೂಪಿಸಿ ಹೆಬ್ಬಾಳ್ಕರ್ ಪುತ್ರನನ್ನ ಸಚಿವ ಸತೀಶ್ ಗೆಲ್ಲಿಸಲಿದ್ದಾರಾ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. ಇತ್ತ ಚಿಕ್ಕೋಡಿಯಲ್ಲಿ ಲಿಂಗಾಯತ ನಾಯಕರನ್ನ ಒಗ್ಗೂಡಿಸುವ ಹೊಣೆ ಹೆಬ್ಬಾಳ್ಕರ್ ಮೇಲಿದೆ. ಪ್ರಕಾಶ್ ಹುಕ್ಕೇರಿ, ಲಕ್ಷ್ಮಣ ಸವದಿ ಹಾಗೂ ರಾಜು ಕಾಗೆ ವಿಶ್ವಾಸಕ್ಕೆ ಪಡೆದರೆ ಮಾತ್ರ ಕಾಂಗ್ರೆಸ್ಗೆ ಗೆಲುವು ಸುಲಭವಾಗಲಿದೆ. ಬೆಳಗಾವಿಯಲ್ಲಿ ಹಿನ್ನಡೆಯಾದರೆ ಚಿಕ್ಕೋಡಿಯಲ್ಲೂ ಕಾಂಗ್ರೆಸ್ಗೆ ಒಳ ಏಟು ಬೀಳಲಿದೆ. ಚಿಕ್ಕೋಡಿಯಲ್ಲಿ ಹಿನ್ನಡೆಯಾದರೆ ಬೆಳಗಾವಿಯಲ್ಲೂ ಒಳ ಏಟು ನೀಡುವುದಕ್ಕೆ ಪ್ಲಾನ್ ಆಗಿದೆ. ಬೀದರ್ ಬಿಜೆಪಿ ನಾಯಕರ ಬಂಡಾಯ ಶಮನಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಂಟ್ರಿಯಾಗಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಬಿಜೆಪಿ ನಾಯಕರ ಜೊತೆಗೆ ಅಶೋಕ್ ಸಭೆ ನಡೆಸಲಿದ್ದಾರೆ. ಭಗವಂತ ಖೂಬಾ ಜಿಲ್ಲೆಯ ಬಿಜೆಪಿ ಶಾಸಕರು ಸೇರಿದಂತೆ ಬಿಜೆಪಿಯ ಮುಖಂಡರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಆದರೆ ಶಾಸಕರಾದ ಪ್ರಭು ಚವ್ಹಾಣ್ ಸಲಗರ ಸಭೆಯಲ್ಲಿ ಭಾಗಿಯಾಗುವುದು ಡೌಟ್ ಎನ್ನಲಾಗ್ತಾ ಇದೆ. ಭಗವಂತ ಖೂಬಾಗೆ ಟಿಕೆಟ್ ನೀಡದಂತೆ ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು. ಆದ್ದರಿಂದ ಚುನಾವಣಾ ಪ್ರಚಾರದ ಚಟುವಟಿಕೆಯಲ್ಲಿ ಚವ್ಹಾಣ್ ಸಲಗರ ಭಾಗವಹಿಸಲ್ಲ ಎನ್ನಲಾಗ್ತಾ ಇದೆ. ಲೋಕಸಭಾ ಚುನಾವಣೆ ಬೆನ್ನಲ್ಲೇ ರೈಲ್ವೆ ಪೊಲೀಸ್ ಇಲಾಖೆ ರಾಜ್ಯದ ಎಲ್ಲ ಪ್ರಮುಖ ರೈಲ್ವೆ ನಿಲ್ದಾಣಗಳಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಿ ಪರಿಶೀಲನೆ ನಡೆಸಲಿದ್ದಾರೆ. ರಾಜ್ಯಾದ್ಯಂತ ಹೊರ ರಾಜ್ಯದಿಂದ ಬರುವ ರೈಲ್ವೆ ಬೋಗಿಗಳ ತಪಾಸಣೆಗೆ ಪ್ರತ್ಯೇಕ ತಂಡ ರಚಿಸಿದೆ. ಇದಲ್ಲದೆ ರೈಲ್ವೆ ನಿಲ್ದಾಣಗಳಲ್ಲಿಯೂ ಪ್ರತಿಯೊಬ್ಬರ ಲಗೇಜ್ಗಳ ಪರಿಶೀಲನೆ ಮಾಡಲಾಗುತ್ತೆ. ಮದ್ಯ ಹಾಗೂ ಹಣ ಸಾಗಣೆ ಬಗ್ಗೆ ರೈಲ್ವೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿದೆ. ಬಾಲಕಿಯನ್ನ ಅಕ್ರಮವಾಗಿ ದತ್ತು ಪಡೆದ ಪ್ರಕರಣದ ಅಡಿ ಬಂಧನವಾಗಿದ್ದ ರೀಲ್ಸ್ ಸ್ಟಾರ್ ಸೋನು ಗೌಡಳನ್ನ ರಾಯಚೂರಿನ ಕಾಚಾಪುರ ಗ್ರಾಮಕ್ಕೆ ಕರೆತಂದು ಸ್ಥಳ ಮಹಜರು ಮಾಡಿಸಿದ್ದಾರೆ. ಬಾಲಕಿ ದತ್ತು ಪಡೆಯುವಾಗ ಸೋನು ಗೌಡ ವಿಡಿಯೋ ಮಾಡಿದ ಸ್ಥಳಕ್ಕೆ ಪಂಚನಾಮೆ ನಡೆಸಲಾಯಿತು. ಸ್ಥಳ ಮಹಜರ್ ನಡೆಸುವ ವೇಳೆ ಗ್ರಾಮಸ್ಥರು ಸೋನು ಗೌಡ ಕಾರಿಗೆ ಮುಗಿಬಿದ್ರು. ಸೋನು ಗೌಡ ಮಾತನಾಡಿಸಬೇಕೆಂದು ಕಾರಿಗೆ ಅಡ್ಡ ಹಾಕಿದ್ರು. ಗ್ರಾಮಸ್ಥರ ಗುಂಪು ಸೇರ್ತಾ ಇದ್ದಂತೆ ಸೋನು ಗೌಡಳನ್ನ ಪೊಲೀಸರು ಕರೆದುಕೊಂಡು ವಾಪಸ್ಸಾದರು. ಬಾಗಲಕೋಟೆಯಲ್ಲಿ ಕಾಮದಹನಕ್ಕಾಗಿ ಬೆಂಕಿ ತರುವ ವೇಳೆ ಹೆಚ್ಚುವರಿ ಪಿಎಸ್ಐ ವಿನೋದ ಹೊಸಮನೆ ಅವಾಚ್ಯ ಶಬ್ದ ಬಳಸಿದ್ದಾರೆಂದು ಹಿಂದೂ ಕಾರ್ಯಕರ್ತರಿಂದ ದಿಢೀರ್ ಪ್ರತಿಭಟನೆ ನಡೆಸಿದ್ದಾರೆ. ಪಿಎಸ್ಐ ಕ್ಷಮೆ ಕೇಳಬೇಕೆಂದು ಹಿಂದೂ ಮುಖಂಡರು ಆಗ್ರಹಿಸಿದ್ದಾರೆ. ಕಿಲ್ಲಾ ಓಣಿಯಲ್ಲಿ ಕಾಮದಹನಕ್ಕಾಗಿ ಅಂಬೇಡ್ಕರ್ ಗಲ್ಲಿಯಿಂದ ಬೆಂಕಿ ತರುವ ವೇಳೆ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.